ಇತಿಹಾಸನ ಕೆದಕೋ ಈ ಸಮಯದಲ್ಲಿ ನಮ್ಮದೇ ನೆಲದ ಕಥೆಯಿಂದ ಮೌಲ್ಯಗಳಿಂದ ಇನ್ಸ್ಪೈರ್ ಆಗಿ ಬರೋ ಸೂಪರ್ ಹೀರೋಗಳಿಗೆ ಮನ್ನಣೆ ಯಾವತ್ತಿಗೂ ಇದ್ದೇ ಇರುತ್ತೆ. ಆದ್ರೆ ಅವುಗಳ ಉದ್ದೇಶದಲ್ಲಿ ತೂಕ ಇರಬೇಕು ಅಷ್ಟೇ. ಅಂಡ್ ಆ ತೂಕ ಎಷ್ಟಿರ್ಬೇಕು ಅನ್ನೋದನ್ನ ಈ ಸಿನಿಮಾ ತೋರ್ಸ್ಕೊಟ್ಟಿದೆ. ಮಿರಾಯ್ ಇದು ಕಾರ್ತಿಕ್ ಘಟ್ಟಂನೇನಿಯವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಟ್ರೈಲರ್ನಲ್ಲಿ ತೋರಿಸಿರೋ ಹಾಗೆ ಅಶೋಕನ 9 ಗ್ರಂಥಗಳ ಮೇಲೆ ಕೆಟ್ಟ ಶಕ್ತಿಯ ಕಣ್ಣು ಬಿದ್ದಿದೆ. ಪ್ರಪಂಚ ಅಪಾಯಕ್ಕೆ ಸಿಲುಕೋ ಹಂತದಲ್ಲಿದೆ. ಅಂಡ್ ಈಗ ಅದನ್ನ ತಡಿಬೇಕು, ಮನುಕುಲದ ರಕ್ಷಣೆಗೆ ನಿಂತು ಗ್ರಂಥಗಳನ್ನ ಉಳಿಸ್ಕೋಬೇಕು. ಹಾಗೆ ಅದಕ್ಕೆ ಅಂತ ಒಂದು ಉಪಾಯ ಕೂಡ ಇದೆ. ಸೊ ಅದು ಏನು, ಇದನ್ನೆಲ್ಲ ತಡೆಯೋ ಆ ವ್ಯಕ್ತಿ ಯಾರು, ಅವನು ಹೋಗ್ಬೇಕಿರೋ ದಾರಿ ಎಂಥದ್ದು, ಅಲ್ಲಿಂದ ಮುಂದೇನಾಯ್ತು, ಅಂಡ್ ಮೈನ್ಲಿ ಮಿರಾಯ್ ಅಂದ್ರೆ ಏನು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. 2000 ಲೈಕ್ಸ್ ಅಂತ ಅನ್ಕೊಂಡಿದ್ದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇಲ್ಲಿರೋ ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ, ಫಸ್ಟ್ ಆಫ್ ಆಲ್ ಈ ಐಡಿಯಾನೇ ಚೆನ್ನಾಗಿದೆ. ಅಫ್ಕೋರ್ಸ್ ಅದಕ್ಕೆ ಅಂತ ಇವರು ತಗೊಂಡಿರೋ ಹೆಸರುಗಳು, ಕೊಟ್ಟಿರೋ ಬೇಸಿಕ್ ಸ್ಟ್ರಕ್ಚರ್, ಸಿನಿಮಾ ಶುರು ಆಗಿ 10-15 ನಿಮಿಷದಲ್ಲೇ ಅದನ್ನ ತುಂಬಾ ನೀಟಾಗಿ ಅರ್ಥ ಮಾಡಿಸ್ಬಿಡ್ತಾರೆ. ಅಂದ್ರೆ ಇವರೇನೋ ಸುಮ್ನೆ ನಾಮಕಾವಸ್ಥೆಗೆ ಈ ರೆಫರೆನ್ಸ್ ಗಳನ್ನ ತಗೊಂಡಿಲ್ಲ. ಇನ್ ಡೆಪ್ತ್ ಅಲ್ಲಿ ಹಿಂದೆ ಏನಾಗಿತ್ತು, ಈಗ ಎಲ್ಲಿ ಬಂದು ನಿಂತಿದೆ, ಯಾವ ಆರ್ಡರ್ ನಲ್ಲಿ ವಿಚಾರಗಳು ನಡೀತಾ ಇದಾವೆ ಅನ್ನೋದನ್ನ ಕ್ಲಿಯರ್ ಆಗಿ ಇನ್ಕಾರ್ಪೊರೇಟ್ ಮಾಡ್ಕೊಂಡು ತಮ್ಮದೇ ರೀತಿಯಲ್ಲಿ ಫಿಕ್ಷನಲ್ ಕಥೆನ ಬರ್ದಿದ್ದಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ಬಳಸಿರೋ ಹೆಸರುಗಳಿಗೂ ಅಷ್ಟೇ ಒಳ್ಳೆ ಗೌರವನ ಕೊಟ್ಟಿದ್ದಾರೆ. ಶ್ರೀರಾಮನ ಹೆಸರನ್ನ ತಗೋತಾರೆ, ಈ ಕಥೆಲಿ ಅವರಿಗಿರೋ ಪ್ರಾಮುಖ್ಯತೆನ ತೋರಿಸ್ತಾರೆ. ಹಾಗೆ ಸಾಮ್ರಾಟ ಅಶೋಕನ ಕಥೆ, ಅವನಿಗೂ 9 ಗ್ರಂಥಗಳಿಗೂ ಇರೋ ಸಂಬಂಧ, ಅವುಗಳ ಮಹತ್ವ, ಅದ್ರ ಬಗ್ಗೆನೂ ಮಾತಾಡ್ತಾ ಈಗಿನ ಸಮಯಕ್ಕೆ ಹೊಂದ್ಕೊಳ್ಳೋ ಹಾಗೆ ಬ್ಲೆಂಡ್ ಮಾಡಿದ್ದಾರೆ. ಮುಖ್ಯವಾಗಿ ಇದರ ವಿಜುವಲ್ಸ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ವರ್ಕ್ ಆಗಿರೋ ಫಾರ್ಮುಲಾನೇ ಇಲ್ಲೂ ಸಹ ಯೂಸ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಆ ಗೌರವ ಅನ್ನೋದನ್ನ ಎಷ್ಟು ಚೆನ್ನಾಗಿ ತಲುಪಿಸಿದ್ದಾರೆ ಅಂತೀರಾ. ಎಐ ನ ಬಳಸಿದ್ದಾರೆ, CGI ಶಾರ್ಟ್ಸ್ ಇದಾವೆ, ಅದರಿಂದನೇ ಕೆಲವೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗಳು ಕಾಣಿಸ್ಕೋತವೆ. ಬಟ್ ಹಾಗಿದ್ರೂ ಕೂಡ ವಿಜುವಲಿ ಸಿನಿಮಾನ ಕಾಂಪ್ರಮೈಸ್ ಮಾಡ್ಕೊಂಡೇ ಇಲ್ಲ, ಅಥವಾ ಇಲ್ಲೇನೋ ಪ್ಯಾಚಿ ಆಯ್ತು, VFX ಹಿಂದೆ ಬಿತ್ತು ಅಂತ ಅನ್ಸೋದೇ ಇಲ್ಲ. ಐ ಮೀನ್ ಇದರ ಔಟ್ಪುಟ್ ಕ್ವಾಲಿಟಿನೇ ಸಖತ್ ಸ್ಟ್ರಾಂಗ್ ಆಗಿದೆ. ಆನ್ ಸ್ಕ್ರೀನ್ ನೋಡೋದಕ್ಕೆ ಸಿನಿಮಾ ತುಂಬಾ ಚೆನ್ನಾಗಿ ಕಾಣುತ್ತೆ. BGM ಅಲ್ಲೂ ಅಷ್ಟೇ ಒಳ್ಳೆ ಫೀಲ್ ಇತ್ತು. ಸ್ಪೆಷಲಿ ಪ್ರೀ ಇಂಟರ್ವಲ್ ಎಪಿಸೋಡ್, ಮಿರಾಯ್ನ ತಲುಪೋ ಸನ್ನಿವೇಶ, ರಾಮನ ಸ್ಥಾನದಲ್ಲಿ ನಡೆಯೋ ಫೈಟ್, ಹಾಗೆ ರಾಮನನ್ನ ಪೋರ್ಟ್ರೇ ಮಾಡ್ಬೇಕಾದಾಗ್ಲೂ ಭಕ್ತಿ ಜೊತೆಗೆ ಗೂಸ್ ಬಂಪ್ಸ್ ಹೇಳ್ಬೇಕು, ಆ ಲೆವೆಲ್ ಅಲ್ಲಿ ಇದರ ಸ್ಕೋರಿಂಗ್ ಇತ್ತು. ಇನ್ನ ಇಂಟ್ರೆಸ್ಟಿಂಗ್ ಆಗಿರೋ ಈ ಕಾನ್ಸೆಪ್ಟ್ ಅಲ್ಲಿ ಮೈಥಾಲಜಿ ಜೊತೆಗೆ ಮಾಡರ್ನ್ ಟಚ್ ಕೊಟ್ಟಿದ್ದು ಕೂಡ ಚೆನ್ನಾಗಿ ವರ್ಕ್ ಆಯ್ತು. ಸೂಪರ್ ಹೀರೋ ಎಲಿಮೆಂಟ್ ಗಳು ರೈಸ್ ಆಗತ್ವೆ, ಯಾರಿಗೆ ಯಾವ ಕೆಲಸ, ಏನೇನು ಪವರ್ಸ್ ಇದೆ, ಅವುಗಳ ಇಂಟರಾಕ್ಷನ್ ಹೇಗೆ ಅನ್ನೋದನ್ನ ಒಟ್ಟಿಗೆ ತರ್ತಾರೆ. ಆಲ್ಸೋ ಬೆಸ್ಟ್ ಪಾರ್ಟ್ ಏನಂದ್ರೆ ಇವರು ಬರ್ದಿರೋ ಕಾನ್ಸೆಪ್ಟ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಆಲ್ಮೋಸ್ಟ್ ಎಡವಿರೋದು ಕೂಡ ಅಲ್ಲೇನೆ, ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಬಟ್ ಪಾಯಿಂಟ್ ಏನಂದ್ರೆ ಬರೀ ವಿಜುವಲ್ಸ್ ಮಾತ್ರ ಅಲ್ದೇನೆ ಕಥೆಯಿಂದನೂ ಸಿನಿಮಾ ದೊಡ್ಡದಾಗಿದೆ, ಸ್ಕೇಲ್ ಜಾಸ್ತಿ ಇದೆ ಅನ್ನೋ ಭಾವನೆಯನ್ನ ನಮಗಿದು ತರ್ಸತ್ತೆ, ಒಳ್ಳೆ ಅಟೆನ್ಷನ್ ನ ಪಡ್ಕೊಳ್ಳುತ್ತೆ. ಸ್ಕ್ರೀನ್ ಪ್ಲೇ ವಿಷಯಕ್ಕೆ ಬಂದ್ರೆ ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ಟೈಮ್ ತಗೊಳ್ತಾರೆ. ಆ ಭಾಗದಲ್ಲಿ ಸಿನಿಮಾ ಒಂಚೂರು ಸ್ಲೋ ಅಂತ ಅನ್ಸುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಒಂದಷ್ಟು ಕಡೆ ಇನ್ಕನ್ಸಿಸ್ಟೆಂಟ್ ಆಗತ್ತೆ ಬಿಟ್ರೆ, ಫ್ಲಾಶ್ ಬ್ಯಾಕ್ ಪೋರ್ಷನ್ಸ್ ಆಗಿರ್ಲಿ, ಕ್ಲೈಮ್ಯಾಕ್ಸ್ ನ ಹ್ಯಾಂಡಲ್ ಮಾಡಿರೋ ರೀತಿ, ಅಲ್ಲಿ ಸಿಕ್ಕಿರೋ ಟ್ರೀಟ್ಮೆಂಟ್ ಚೆನ್ನಾಗಿತ್ತು, ಇಷ್ಟನೂ ಆಯ್ತು. ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ತೇಜ ಅವರು ಹೆವಿ ಡಾಮಿನೇಟಿಂಗ್ ಅಂತ ಅನಿಸ್ತಾರೆ. ಆ ಕ್ಯಾರೆಕ್ಟರ್ ಇರೋದು ಕೂಡ ಹಾಗೇನೆ. ಆಲ್ಸೋ ಶ್ರೇಯಾ ಶರಣ್ ಅವರಿಗೆ ಒಳ್ಳೆ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಹಾಗೆ ಉಳಿದ ಎಲ್ಲಾ ಆಕ್ಟರ್ಗಳು ತಮ್ಮ ಪಾತ್ರಕ್ಕೆ ತಕ್ಕ ಹಾಗಿದ್ರು ಅಂತ ಹೇಳ್ತೀನಿ. ಇನ್ನ ಇವೆಲ್ಲದರ ಹೊರತಾಗಿ ಲಿಟ್ರಲಿ ಖುಷಿಯಾಗಿದ್ದೇನ್ ಗೊತ್ತಾ, ತೇಜ ಸಜ್ಜಾ ಅವರ ಆಯ್ಕೆ. ಕಾರ್ತಿಕೇಯದಲ್ಲಿ ವರ್ಕ್ ಮಾಡಿರೋ ವ್ಯಕ್ತಿ, ಈಗಲ್ನ ನಿರ್ದೇಶಕರು, ಈಗ ಒಂದು ಆಕ್ಷನ್ ಅಡ್ವೆಂಚರ್ ಸಿನಿಮಾನ ಮಾಡ್ತಾ ಇದಾರೆ. ಸೊ ಒಪ್ಕೊಂಡು ಒಳಗೆ ಇಳಿತೀನಿ ಅಂತ ಬಂದ್ರಲ್ಲ, ಅವಾಗ್ಲೇನೆ ಈ ಪ್ರಾಜೆಕ್ಟ್ ಮೇಲೆ ಒಂದು ನಂಬಿಕೆ ಅಂತ ಹುಟ್ಟಿದ್ದು. ಅಂಡ್ ಫೈನಲಿ ಆ ನಂಬಿಕೆನ ಅವರು ಉಳಿಸ್ಕೊಂಡಿದ್ದಾರೆ. ಆಲ್ಸೋ ಸಿನಿಮಾ ಬಗ್ಗೆ ಅವರಿಗಿರೋ ವಿಷನ್ ನ ನೋಡ್ತಾ ಇದ್ರೆ, ಆ ಇಂಟರ್ವ್ಯೂಗಳನ್ನ ಕೇಳ್ತಾ ಇದ್ರೆ, ಓಕೆ ಈ ವ್ಯಕ್ತಿ ಕ್ರೆಡಿಬಿಲಿಟಿ ಅನ್ನೋದ್ರ ಕಡೆ ಎಷ್ಟು ಕೆಲಸ ಮಾಡ್ತಾ ಇದಾರೆ ಅನ್ನೋದು ಅರ್ಥ ಆಗತ್ತೆ. ಸೊ ಅದೇ ಕಾನ್ಫಿಡೆನ್ಸ್ ಮೇಲೆನೆ ನಾನು ಸಿನಿಮಾನ ಕನ್ನಡದಲ್ಲಿ ನೋಡ್ದೆ. ಅಂಡ್ ಹೇಳ್ತೀನಲ್ಲ, ಡಬ್ಬಿಂಗ್ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು. ಈಗ ಇದರ ನೆಗೆಟಿವ್ಸ್ ಕಡೆ ಬರೋಣ. ಸಿನಿಮಾದಲ್ಲಿ ಕ್ಲಿಯರ್ ಆಗಿ ಹೇಳ್ಬೋದು ಎಲ್ಲಿ ಹೊಡೆತ ಬಿದ್ದಿದೆ ಅಂತ. ಸೊ ಆ ನಿಟ್ಟಿನಲ್ಲಿ ಎಸ್ಟಾಬ್ಲಿಷ್ಮೆಂಟ್ಸ್ ಇನ್ನೂ ಪ್ರಾಪರ್ ಆಗಿ ಬರ್ಬೇಕಾಗಿತ್ತು. ಅಂದ್ರೆ ಇಷ್ಟು ದೊಡ್ಡ ಕಥೆ, 9 ಗ್ರಂಥಗಳು ಬೇರೆ ಇದಾವೆ, ಮಹಾನ್ ಗ್ರಂಥ ಅಂತಾನೂ ಹೇಳ್ತಾರೆ. ಬಟ್ ಅವುಗಳನ್ನ ತಲುಪೋ ಪ್ರೊಸೆಸ್ ಇದೆಯಲ್ಲ, ಅಷ್ಟೇನು ಇಂಟ್ರೆಸ್ಟಿಂಗ್ ಆಗಿರ್ಲಿಲ್ಲ. ಎಲ್ಲ ತುಂಬಾ ಸಲೀಸಾಗಿ ಆಗ್ಬಿಡತ್ತೆ. ಆಲ್ಸೋ ಯೋಧರು ಅಂತ ಹೇಳ್ತಾರೆ, ಈ ಕಡೆ ಅಮರತ್ವ, ವಿಲನ್ನ ಶಕ್ತಿ ಅನ್ನೋ ತರನು ಮಾತಾಡಿದ್ದಾರೆ. ಬಟ್ ಅವುಗಳಿಗೆ ಇನ್ನೂ ನೀಟಾಗಿ ಡೆಪ್ತ್ ಕೊಡಬಹುದಾಗಿತ್ತು. ಪರ್ಟಿಕ್ಯುಲರ್ಲಿ ಸಿನಿಮಾನ 2 ಭಾಗಗಳಾಗಿ ತಂದಿದ್ರೆ ಚೆನ್ನಾಗಿರೋದು ನನ್ನ ಪ್ರಕಾರ. ಬಿಕಾಸ್ ಅಲ್ಲಿ ಹೇಳೋದಕ್ಕೆ ಅಷ್ಟು ದೊಡ್ಡ ಕಂಟೆಂಟ್ ಇತ್ತು, ಆದ್ರೆ ಅದನ್ನ ಸರಿಯಾಗಿ ಡೆವಲಪ್ ಮಾಡದೇ ಇರೋದ್ರಿಂದ ಕೆಲವೊಂದು ಇಂಟ್ರೆಸ್ಟಿಂಗ್ ಲೇಯರ್ಗಳು ವೇಸ್ಟ್ ಆಯ್ತು ಅಂತ ಅನ್ಸುತ್ತೆ. ಹಾಗೇನೆ ಸ್ಕ್ರೀನ್ ಪ್ಲೇನಲ್ಲೂ ಒಂದಷ್ಟು ತೊಂದರೆ ಕಾಣುತ್ತೆ. ಸೊ ಅದರ ಮೇಲೆ ಇನ್ನೊಂಚೂರು ಕೆಲಸ ಹೋಗಿದ್ರೆ ಇದು ಖಂಡಿತ ಮತ್ತಷ್ಟು ಬೆಟರ್ ಆಗಿರ್ತಿತ್ತು. ಇನ್ನ ಕೊನೆಯದಾಗಿ ಪರ್ಸನಲಿ ನನಗೆ ಕಷ್ಟ ಆಗಿದ್ದು ಹೀರೋ ಕ್ಯಾರೆಕ್ಟರೈಸೇಷನ್. ಅದೇ ಲೋಕಲ್ ಬಾಯ್ ಗೆಟಪ್, ತನ್ನ ಶಕ್ತಿ ಬಗ್ಗೆ ಅರಿವಿಲ್ದೇ ಇರೋನು, ತಾನೇ ಕಳ್ಳ ಕೆಲಸ ಮಾಡ್ತಿದ್ರು ಅದರಿಂದ ಜನರಿಗೆ ಒಳ್ಳೆದೇ ಆಗ್ತಾ ಇರತ್ತೆ. ಆಲ್ಸೋ ಅವನಿಗೆ ಅರಿವು ಮೂಡಿಸೋದಕ್ಕೆ ಒಂದು ಹುಡುಗಿ ಪಾತ್ರ. ಸೊ ಈ ತರ ಎಷ್ಟು ಕ್ಯಾರೆಕ್ಟರ್ಗಳನ್ನ, ಎಷ್ಟು ಸಿನಿಮಾಗಳನ್ನ ನೋಡಿಲ್ಲ ಹೇಳಿ. ಹಾಗಾಗಿ ನಿರ್ದೇಶಕರು ಆ ಫಾರ್ಮುಲಾದಿಂದ ಆದಷ್ಟು ಬೇಗ ಹೊರಗ್ ಬಂದ್ರೇನೆ ಒಳ್ಳೇದು.
ಟೋಟಲ್ ಆಗಿ ಹೇಳೋದಾದ್ರೆ ಸಿನಿಮಾ ಚೆನ್ನಾಗಿದೆ, ಇಟ್ಸ್ ಅ ಗುಡ್ ವಾಚ್. ಸೂಪರ್ ಹೀರೋ ಸಿನಿಮಾ ನಮ್ಮದೇ ಹಿಸ್ಟಾರಿಕಲ್ ರೆಫರೆನ್ಸಸ್ ಇದ್ರೆ ಇಷ್ಟ ಆಗತ್ತೆ. ಸ್ಪೆಷಲಿ ಆಕ್ಷನ್ ಅಡ್ವೆಂಚರ್ ನ ಇಷ್ಟಪಡ್ತೀನಿ ಅನ್ನೋರು ನೀವಾಗಿದ್ರೆ ಖಂಡಿತ ಹೋಗಿ ನೋಡಿ. ಆದ್ರೆ ಹೇಳಿರೋ ನೆಗೆಟಿವ್ಗಳು ನಿಮ್ಮ ಮೇಲೆ ಪ್ರಭಾವ ಬೀರತ್ತೆ ಅನ್ನೋದಾದ್ರೆ ನೋಡೋದು ಬಿಡೋದು ನಿಮ್ಮಿಷ್ಟ ಅಂತ ಹೇಳ್ತಾ ನಾನ್ ಹೊರಡ್ತಾ ಇದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರತ್ತೆ. ಸೈನಿಂಗ್ ಆಫ್, ಲಿಖಿತ್.